ಇಂದು ನಾವು ದುರ್ಗದಳ್ಳಿ ಹೈಸ್ಕೂಲಲ್ಲಿ ಒಂದು NSS ಶಿಬಿರದ ವತಿಯಿಂದ ಒಂದು ಕಾನೂನು ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂತಹ ಗಣೇಶ್ ನಾಯಕ್ ಸರ್ ಅವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮತ್ತು ಈ ಸ್ಕೂಲಲ್ಲಿ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಕಾಂಪೋಸಿಟ್ಟು ಅಲ್ಲಿದೆ, ಮತ್ತು ಅಂಗನವಾಡಿ ಸೆಕ್ಷನ್ನು ಸಹ ಇದೆ. ನಾವು ಮಕ್ಕಳಿಗೆ ಪೋಕ್ಸೋ ಅಧಿನಿಯಮದ ಬಗ್ಗೆ, ಯಾಕಂದರೆ ಈಗ ಎಲ್ಲ ಬಾಲಾಪರಾಧಗಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಜಾಸ್ತಿ ಆಗಿರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಶಿಬಿರದ ಉದ್ದೇಶ ಆಗಿರುತ್ತದೆ. ನೀರಿನಂತೆ ನ್ಯಾಯ ಎಲ್ಲರಿಗಾಗಿ, ಗಾಳಿಯಂತೆ ನ್ಯಾಯ ಎಲ್ಲರಿಗಾಗಿ, ನೆಮ್ಮದಿಯ ನ್ಯಾಯ ಎಲ್ಲರಿಗಾಗಿ, ನಂಬಿಕೆಯ ನ್ಯಾಯ ಎಲ್ಲರಿಗಾಗಿ, ಜೀವಭಾವದ ದೇಶ ಭಾರತ ಎಂಬ ಹಕ್ಕು ನಮ್ಮದು, ಭೇದ ಮಾಡದ ನ್ಯಾಯ ದೇಗುಲ ಎಂಬ ಹಕ್ಕು ನಮ್ಮದು, ನೀಲಿ ಬಾನಿನ ಗಾಳಿಯಲ್ಲಿನ ಉಸಿರ ಹಕ್ಕು ನಮ್ಮದು, ಹೂವು ಚೆಲ್ಲುವ ಹಾದಿಯಲ್ಲಿಯ ಹಸಿರ ಹಕ್ಕು ನಮ್ಮದು. ಕಾಲ್ಸಾ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಕಾಲ್ಸಾ ಕಾಲ್ಸಾ. ನಮ್ಮ ಅಳಲನ್ನು ಎಲ್ಲೂ ಆಲಿಸುವವರಿಲ್ಲ ಎಂಬ ಚಿಂತೆ ಏಕೆ? ಈಗ ನ್ಯಾಯಾಲಯವೇ ನಡೆದು ಬರುವುದು ನಿಮ್ಮ ಅಂಗಳಕ್ಕೆ. ಅಸಹಾಯಕರಿಗೆ ಸಿಗುವುದು ನ್ಯಾಯ, ನೊಂದವರಿಗೆ ಸಿಗುವುದು ನ್ಯಾಯ, ದುರ್ಬಲರಿಗೆ ಸಿಗುವುದು ನ್ಯಾಯ, ಶೋಷಿತರಿಗೆ ಸಿಗುವುದು ನ್ಯಾಯ, ಜೀವಭಾವದ ದೇಶ ಭಾರತ ಎಂಬ ಹಕ್ಕು